ಹಬ್ಬ ಅಂತ ಹೇಳಿದರೆ ಸಣ್ಣವರಿಗೆ ಮಕ್ಕಳಿಗೆ ಇರುವಂಥದ್ದು ಹಬ್ಬ, ಎಂಜಾಯ್. ಈಗೆಲ್ಲ ಎಂತ ಉಂಟು, ಹಬ್ಬ ಹೇಳಿದರೆ ಯಾವಾಗಲೂ ನಾರ್ಮಲ್. ಒಂದು ದಿವಸ ಮನೆಯಲ್ಲಿ ಇರ್ತೇವೆ, ಪ್ರಾರ್ಥನೆಗೆ ಹೋಗ್ತೇವೆ, ಊಟ ಆಡ್ತೇವೆ, ಮಲಗ್ತೇವೆ, ಬೆಳಿಗ್ಗೆ ಎದ್ದು ವಾಪಸ್ ವ್ಯಾಪಾರಕ್ಕೆ ಬರ್ತೇವೆ. ಈಗ ಹಬ್ಬ ಎಲ್ಲ ಒಳ್ಳೆ ಉಂಟು ಸರ್, ಒಳ್ಳೆ ಹೋಗ್ತಾ ಉಂಟು, ಏನು ತೊಂದರೆ ಇಲ್ಲ. ಎಲ್ಲರಿಗೂ ಶುಭಾಶಯಗಳು, ಹಬ್ಬದ ಶುಭಾಶಯಗಳು. ಎಲ್ಲ ಒಳ್ಳೆ ನಡೀತಾ ಉಂಟು, ಏನು ತೊಂದರೆ ಇಲ್ಲ. ಫಸ್ಟಿಗಿಂತ ಈಗ ವ್ಯಾಪಾರ ಒಳ್ಳೆ ಉಂಟು, ಹೋಗ್ತಾ ಉಂಟು. ಕೆಲವರು ಹೇಳ್ತಾರೆ ಅವ್ರಿಗೆ ಇಲ್ಲಂದ್ರೆ ಇಲ್ಲನೇ ಹೇಳ್ತಾರೆ, ನಮಗೆ ಉಂಡು ಹೇಳ್ತೇವೆ. ಹೌದು ಹೌದು. ನೀವು ಹಬ್ಬ ಮುಸ್ಲಿಮರ ಬೇರೆ ಹಬ್ಬ ಏನಾದ್ರು ಮಾಡ್ತಾ ಎಲ್ಲ ಮನೆಗೆ ಹೋಗ್ತಾ ಇದ್ದೇವೆ, ಬರ್ತಾ ಇದ್ದೇವೆ. ಅವರು ಕರೀತಾರೆ, ನಾವು ಕರಿತೇವೆ, ಹೋಗ್ತೇವೆ. ಅದೇ ಬೆಳಗ್ಗೆ ಹೇಳೋದು, ಮಸೀದಿಗೆ ಹೋಗೋದು, ಬರೋದು, ಬಿರಿಯಾನಿ ತಿನ್ನೋದು, ಮತ್ತು ಕುರ್ಬಾನಿದು ಬಲಿ ಕೊಡೋದು, ಮನೆಗೆ ತೊಗೊಂಡೋಗಿ ಮಾಂಸ ಹಂಚೋದು. ಮುಂಚೆನೂ ಮಾಡ್ತಾಯಿದ್ವಿ, ಈಗಲೂ ಅದೇ ಮಾಡ್ತೀವಿ. ಈಗ ವ್ಯಾಪಾರ ಸ್ವಲ್ಪ ಡೌನ್ ಆಗಿದೆ, ಗಲಾಟೆ ಅದು ಇದೆಲ್ಲ ಆದಮೇಲೆ ಜನ ಪೇಟೆಗೆ ಬರೋದಿಲ್ಲ, ವ್ಯಾಪಾರ ತುಂಬ ಡೌನ್ ಆಗಿದೆ. ಗಲಾಟೆ ಬೇಡ, ಎಲ್ಲರೂ ಅಣ್ಣ ತಮ್ಮಂದಿರಂಗೆ ಜೀವನ ಮಾಡೋಣ, ಎಲ್ಲ ಒಂದೇ ತಾಯಿ ಮಕ್ಕಳಾಗಿ ಇರೋಣ. ಎಲ್ಲದರಲ್ಲಿ ನಾವು ಇದ್ದೇನೆ, ಕ್ರಿಸ್ಟಿನು, ಮುಸ್ಲಿಮು, ಹಿಂದೂ, ಯಾವುದು ಜಾತಿ ಮತ ಹೀಗೆ ಚೇಂಜ್ ಆಗ್ತದೆ, ಹಬ್ಬ ಚೇಂಜ್ ಆಗ್ತದಲ್ಲ. ಈಗ ಸಣ್ಣ ಪ್ರಾಯದಲ್ಲಿರುವಾಗ, ಈಗ ದೊಡ್ಡದಾದ ಮೇಲೆ ಅವರು ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರ ಮನೆಗೆ ಹೋಗೋದು, ಮದುವೆ ಆದ ಮೇಲೆ ಹೆಂಡತಿ ಮಕ್ಕಳೆಲ್ಲ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ಇದೆಲ್ಲ ಒಂದು ಇದಲ್ಲ ಜಾತ್ರೆ ಇದು. ಈಗ ವ್ಯಾಪಾರ ಸ್ವಲ್ಪ ಡೌನು, ಇನ್ನು ದೀಪಾವಳಿ ಆದಮೇಲೆ ವ್ಯಾಪಾರ ಜಾಸ್ತಿ ಆಗ್ತದೆ. ಸೀಸನ್ ಟೈಮಿಗೆ ವ್ಯಾಪಾರ ಜಾಸ್ತಿ ಆಗ್ತದೆ, ಸೀಸನ್ ಇಲ್ಲದ್ರೆ ಸ್ವಲ್ಪ ಡೌನ್ ಆಗ್ತದೆ. ಮಳೆಗಾಲ ಬಂದರೆ ವ್ಯಾಪಾರ ಸ್ವಲ್ಪ ಕಮ್ಮಿ ಆಗ್ತದೆ. ಮುಸ್ಲಿಮ್ಸರಿಗೆ ಸಂತೋಷ ಆದರೆ ನಾವು ಎಲ್ಲ ಅಣ್ಣ ತಮ್ಮನಾಗಿ ಪ್ರೀತಿಯಿಂದ ಇರೋದು ಅಷ್ಟೇ. ಇಂಡಿಯಾದಲ್ಲಿ ಎಲ್ಲ ಮುಸ್ಲಿಮ್ಸ್ ಒಂದೇ, ಹಿಂದೂಗಳು ಒಂದೇ, ಕ್ರಿಸ್ಟಿನ್ ಒಂದೇ. ಮಂಗಳೂರು ಮುಸ್ಲಿಂ ಬೇರೆ, ಉಡುಪಿ ಮುಸ್ಲಿಂ ಬೇರೆ ಅಲ್ಲ. ಮಂಗಳೂರಿನ ಜನತೆಗೆ ಟೋಟಲ್ ಜನ ಎಲ್ಲ ಒಳ್ಳೆಯವರೇ, ಎಲ್ಲ ಒಂದೇ ರೀತಿಯಲ್ಲಿ ನೋಡೋದು. पहले ही तो अच्छा चलता था, अभी तो फुल मार्केट पूरा डल हो गया है. किसी के पास अभी पैसा नहीं है. पैसा अभी देखो क्या होता है. अभी सब पब्लिक के पास काम नहीं है. और इधर इस बार मछली भी नहीं आया है, इसलिए सब लोग सब गांव चले गए हैं. अब मैं पूछ रहा था, आप ईद इससे पहले देखते थे, अपने फ्रेंड सर्कल कैसा बनाते थे? नहीं, बचपन में. तो अभी इतना बड़े हो गए तो कुछ फ्रेंड्स आपको बुलाते हैं, बातचीत करते हैं, ईद को बुलाते हैं? नहीं बुलाते हैं. आप किसी के घर नहीं जाते ईद को? नहीं. तो आप ईद के समय में क्या संदेश देना चाहते हैं लोगों को? संदेश यही, सब शांतिपूर्वक अपना काम करे और क्या. पूरा इंडिया सब खुशी, एकदम खुशी मंगल से मनाए अपना ईद. ಬಾಲ್ಯದಲ್ಲಿ ನಾವು ಸಂಭ್ರಮದಿಂದ ಮಾಡ್ತಿದ್ದೆವು, ಎಲ್ಲರೊಟ್ಟಿಗೆ ಸೇರಿ ನೆರೆಯವರೊಟ್ಟಿಗೆ ಒಳ್ಳೆ ಬಾಂಧವ್ಯದಿಂದ ಹಬ್ಬ ಮಾಡ್ತಿದ್ದೆವು. ಅವರಿಗೆ ನಮ್ಮ ಮನೆಯಲ್ಲಿ ಪಾಯಸ ಮಾಡಿದರೆ, ಶೀರ್ ಕುರ್ಮಲ್ ಮಾಡಿದರೆ, ನಮ್ಮ ನೆರೆಯಲ್ಲಿ ನಾನ್ ಮುಸ್ಲಿಮ್ ಇದ್ದರೆ ಅವರಿಗೆ ಕೂಡ ಕೊಟ್ಟೆಲ್ಲ ನಾವು ತುಂಬ ಪ್ರೀತಿಯಿಂದ ಇರ್ತಿದ್ವಿ. ಈಗ ಕೂಡ ಇದ್ದೇವೆ, ಆ ಥರ ಏನಿಲ್ಲ, ದೇವರ ದಯದಿಂದ. ಸಣ್ಣ ಮಕ್ಕಳಿದ್ದಾಗ ಹಬ್ಬ ಟೈಮಲ್ಲಿ ನಮಗೆ ಆಗ ಹಬ್ಬದಲ್ಲಿ ಯಾವಾಗ ಹಬ್ಬ ಬರ್ತದೆ ಕಾಯ್ತಿದ್ದೆವು. ಅಂದರೆ ಯಾಕೆಂದರೆ ಹಬ್ಬದಲ್ಲಿ ಈದಿ ಸಿಗ್ತದೆ ಮೇನ್ ನಮಗೆ. ಸಣ್ಣದಿರುವಾಗ ನಮ್ಮ ಮಕ್ಕಳದ್ದು ತುಂಬ ಒಂದು ಸಣ್ಣ ಬ್ಯಾಗನ್ನೇ ಹಿಡಿತಿದ್ದೆವು ಈದಿಗೆ. ಅದು ತುಂಬ ಸಂಭ್ರಮ ಇತ್ತು ಮಕ್ಕಳಿಗೆ, ಸಣ್ಣ ಚಿಕ್ಕದಿರುವಾಗ. ಇದು ಅಂದರೆ ಆ ಟೈಮಲ್ಲಿ ಮುಂಚೆಲ್ಲ ಒಂದು ರೂಪಾಯಿ 2 ರೂಪಾಯಿ ಸಿಗಿದ್ರೆ ದೊಡ್ಡ ಹಣ. ಈಗ ನಮಗೆ ಮಕ್ಕಳಿಗೆ 100 ರೂಪಾಯಿ ಕೊಟ್ಟರು ಸಾಕೋದಿಲ್ಲ. ಈಗ ನಾವು ನಮ್ಮ ಮಕ್ಕಳಿಗೆ 100 ರೂಪಾಯಿ ಕೊಟ್ಟರು ಸಾಕೋದಿಲ್ಲ. ಮುಂಚೆ 1 ರೂಪಾಯಿ 2 ರೂಪಾಯಿ ಅಂದರೆ ನಮಗೆ ಒಂದು ಸಂಜೆ ಹೋಗುವ ನಾವು ಮಕ್ಕಳ ನಮ್ಮ ಸ್ನೇಹಿತರು ಕೇಳಿ, ನಿನಗೆ ಎಷ್ಟಾಯ್ತಪ್ಪ? ನನಗೆ ಒಂದು 50 ರೂಪಾಯಿ ಆಯಿತು, ನಿನಗೆ ಎಷ್ಟು? ನನಗೆ 60 ರೂಪಾಯಿ ಆಯಿತು. ಆಗ ನಮ್ಗೆ ಬೇಸರ ಆಗುತ್ತೆ, ನನಗಿಂತ ಅವನಿಗೆ ಜಾಸ್ತಿ ಆಯ್ತು ಅಂತಲ್ಲ, ಆ ಥರ ಎಲ್ಲ ಇತ್ತು. ಈಗ ಮಕ್ಕಳಿಗೆ ನಿಮಗೆ 5 ರೂಪಾಯಿ 10 ರೂಪಾಯಿ ಹಿಡಿದಿಲ್ಲ, 100 ರೂಪಾಯಿ ಕೂಡ ಸಾಕೋಗೋದಿಲ್ಲ. ಪರವ್ಯವನ್ನ ಓಕೆ, ದೇವ್ರದ್ದು ನಡೀತದೆ. ಮುಂಚಿನ ಹಾಗೆ ಈಗ ಇಲ್ಲ ವ್ಯಾಪಾರ. ಅಂದರೆ ಈಗ ಮಾಲೆಲ್ಲ ಆನ್ಲೈನ್ ಬಂತಲ್ಲ, ಹಾಗಾದ ವ್ಯಾಪಾರ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ದೇವರದಿಂದ ಓಕೆ, ವ್ಯಾಪಾರ ನಡೀತದೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಮ್ಮ ಹಬ್ಬದ್ದು ನಿಮಗೆ ಎಲ್ಲರಿಗೂ ಒಳ್ಳೆಯ ಸಂದೇಶ. ಬಾಲ್ಯದಲ್ಲಿ ಸಮರಸ ಬಾಳ್ವೆ ಇತ್ತು, ಎಲ್ಲರೂ ಎಲ್ಲ ಇದರಲ್ಲಿ ಭಾಗವಹಿಸ್ತಿದ್ರು. ನಮ್ಮ ಹಿಂದೂ ಹಬ್ಬ ಆಗಲಿ, ಮುಸ್ಲಿಮರು ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು, ವಿಶ್ ಮಾಡ್ತಾಯಿದ್ರು. ನಮ್ಮ ಹಬ್ಬಕ್ಕೆ ಅವರು ವಿಶ್ ಮಾಡ್ತಾಯಿದ್ರು, ಅವ್ರ ಹಬ್ಬಕ್ಕೆ ನಾವು ವಿಶ್ ಮಾಡ್ತಾಯಿದ್ದೇವೆ. ಈಗ ಎಷ್ಟೇ ಮಿತ್ರರಾಗಲಿ, ಎಷ್ಟೇ ಕ್ಲೋಸ್ ಆಗಲಿ, ಒಂದು ಔಪಚಾರಿಕವಾಗಿ ವಿಶಿಂಗ್ ಮಾತ್ರ, ಹಾರ್ಟಿಲಿ ವಿಶಿಂಗ್ ಯಾವುದೂ ಇಲ್ಲ. ಈಗ ಮನಸ್ಪೂರ್ವಕವಾಗಿ ಒಬ್ಬರೊಬ್ಬರನ್ನು ವಿಶ್ ಮಾಡುವಂತಹ ಮನೋಭಾವ ಈಗಿನ ಜನ್ರೇಷನಲ್ಲಿ ಇಲ್ಲ. ಆ ಸಾಮರಸ್ಯ ಕಡಿಮೆ ಆಗ್ತಾ ಉಂಟು. ಯಾಕೆ ಹೀಗೆ ಆಗ್ತದೆ ಅಂತ ಹೇಳಿ ಕಾಲವೇ ನಿರ್ಣಯ ಮಾಡಬೇಕಷ್ಟೇ. ಬಕ್ರೀದ್ ಹಬ್ಬದಲ್ಲಿ ಅಂದೇನು ವಿಶೇಷ ಏನೂ ಇರುವುದಿಲ್ಲ. ಬಕ್ರೀದಿಗೆ ಬಲಿ ಕೊಡುವಂಥದ್ದು ಒಂದೊಂದು ಆಚರಣೆ, ಅದರಲ್ಲೇ ಅವರಿದ್ದಾರೆ ವಿನ ಸ್ವೀಟಲ್ಲೆಲ್ಲ ಹಬ್ಬದ ವಿಚಾರದಲ್ಲಿ ಸ್ವೀಟ್ ಬಿಸ್ನೆಸ್ ಏನೂ ಇರುವುದಿಲ್ಲ. ಎಂಜಾಯ್ ಮಾಡ್ತಾ ಇದ್ರಿ ಅಂತ ಕೇಳ್ತಾ ಇರೋದು. ಎಂಜಾಯ್ ಇದೇ ಥರನೇ, ಇದೆಲ್ಲ ಈಗ ನೆನಪರಲ್ಲ. ಎಂಜಾಯ್ ಅಂದರೆ ನಮ್ಮ ಲೈಫ್ ಇದರಲ್ಲೇ ಇತ್ತು, ಈಗಲೂ ಅದೇ ಥರನೇ.
ಬಕ್ರ ಕಾಡ್ತೇವೆ, ತಿಂತೇವೆ, ಎಂಜಾಯ್ ಮಾಡ್ತೇವೆ. ನಾವು ಹೇಳುದೇನೆ, ವ್ಯಾಪಾರ ಎಲ್ಲ ಡಲ್ ಆಗಿದೆ. ಮೊದಲನಾಗಿ ವ್ಯಾಪಾರ ಇಲ್ಲ. ಇಲ್ಲದ್ರೆ ರಂಜಾನ್ಗೆ ಬಕ್ರೀದ್ಗೆ ಒಳ್ಳೆ ವ್ಯಾಪಾರ ಆಗ್ತದೆ. ಈಗ ಫುಲ್ ಡೌನ್, ಯಾಕೆಂತ ಗೊತ್ತಿಲ್ಲ, ಫುಲ್ ಡೌನ್ ಆಗಿದೆ. ನಮ್ಮ ಮನೆಗೆಲ್ಲ ಹಿಂದೂಗಳು, ಕ್ರಿಶ್ಚಿಯನ್, ಮುಸ್ಲಿಮ್ಸ್ ಎಲ್ಲರೂ ಬಂದು ನಮ್ಮ ಮನೆಯಲ್ಲಿ ಊಟ ಮಾಡಿ ಅವರು ಹೋಗ್ತಾ ಇದ್ದಾರೆ. ನಮಗೆ ಇದು ಈದ್ ಮುಬಾರಕ್ ಅಂತ ಹೇಳಿ ಆ ಥರದ ಸೌಹಾರ್ದ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ಈ ಕೋಮು ಭಾವನೆ ಎಂಬ ಸೃಷ್ಟಿಯನ್ನು ಈ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಳಗಾಡಿಸಿ ಸೌಹಾರ್ದ ಜಿಲ್ಲೆ ಅಂತೇಳಿ ನಮಗೆ ಹೇಳಿಕೊಳ್ಳಲಿಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು. ಹಬ್ಬ ಅಂದರೆ ನಮ್ಮ ದೇಶದ ಹಬ್ಬ ಅಂದರೆ ಎಲ್ಲರಿಗೂ ಹಬ್ಬನೇ. ಅದು ಯಾವುದೇ ಹಬ್ಬ ಬರಲಿ, ಹಿಂದೂಗಳ ಹಬ್ಬ ಬರಲಿ, ಕ್ರಿಶ್ಚಿಯನ್ ಹಬ್ಬ ಬರಲಿ, ಮುಸಲ್ಮಾನರ ಹಬ್ಬ ಬರಲಿ, ಅದು ಎಲ್ಲರಿಗೂ ಒಂದು ಹಬ್ಬ ಥರನೇ ಇದೆ. ಅಂಥ ಹಬ್ಬವನ್ನು ಇನ್ನು ಮುಂದೆ ಕೂಡ ನಾವು ಕೂಡ ಅದೇ ಥರ ಸೌಹಾರ್ದವಾಗಿ ಆಚರಿಸಬೇಕು. ನಾವೆಲ್ಲ ಫ್ಯಾಮಿಲಿಯೆಲ್ಲ ಒಟ್ಟಿಗೆ ಸೇರಿ ಆಚರಣೆ ಮಾಡ್ತೇವೆ, ನಮಾಜ್ ಹೋಗ್ತೇವೆ. ಆಮೇಲೆ ಫ್ಯಾಮಿಲಿ ಎಲ್ಲ ಹೋಗಿ ಎಲ್ಲರೂ ಮೀಟಾಗಿ ಹಾಗೆ ಸಣ್ಣ ಇರುವಾಗ ಆಚೆ ಈಚೆ ಹೋಗೋದು, ಮತ್ತು ಅದೊಂದು ಖುಷಿ. ಹಬ್ಬ ಬರುವಾಗ ನಮಗೆ ಸ್ವಲ್ಪ ಹಣ ಸಿಗ್ತದೆ. ಈಗ ನಾವು ಕೊಡ್ತೇವೆ ಮಕ್ಕಳಿಗೆ ಹಾಗೆ. ವ್ಯಾಪಾರ ಏನು ತೊಂದರೆ ಇಲ್ಲ. ಹಬ್ಬ ಅಂತ ವ್ಯಾಪಾರ ಎಲ್ಲ ಜೋರುಂಟು. ಈಗ ಇವತ್ತು ಉಪವಾಸ ಅಲ್ಲ, ಸ್ವಲ್ಪ ಆಮೇಲೆ ಜನ ಬರ್ಬೋದಂತ ಕಾಯ್ತಾ ಇದ್ದೇವೆ. ಏನಿಲ್ಲ, ಒಳ್ಳೆ ಸಂದೇಶ. ಎಲ್ಲರೂ ಒಳ್ಳೆಯಾಗಿರಲಿ, ಎಲ್ಲರೂ ಸೌಹಾರ್ದದಲ್ಲಿ ಇರಬೇಕು, ಅಣ್ಣ ತಮ್ಮಂದರ ಹಾಗೆ. ಎಲ್ಲ ಜಾತಿ ಮತ ಎಲ್ಲ ಬಿಟ್ಟು ಎಲ್ಲರೂ ಒಂದಾಗಬೇಕು ಅಷ್ಟೇ. ನಮ್ಮ ಫ್ರೆಂಡ್ ಮನೆಗೆಲ್ಲ ತಿರ್ಗಾಡಿ ಕೋಳಿ ಕುರಿ ಎಲ್ಲ ಕಟ್ ಮಾಡಿ, ಮತ್ತು ಬಿರಿಯಾನಿ ಎಲ್ಲ ಮಾಡಿ, ಎಲ್ಲ ಸಾಲಾಗಿ ಕೂರಿಸಿ ಜ್ಯೂಸು ಎಲ್ಲ ಕೊಟ್ಟು ಚೆನ್ನಾಗಿ ಮಾಡ್ತಾರೆ. ಆಟ ಆಡಿಸ್ತಾರೆ. ಮತ್ತು ನಮಗೇನಾದರೂ ಇದು ಬಾಕ್ಸು, ಸ್ವೀಟ್ ಬಾಕ್ಸು ಎಲ್ಲ ಕೊಟ್ಟು ಕಳಿಸ್ತಾರೆ. ಈಗ ಅಷ್ಟು ಗೊತ್ತಿಲ್ಲ, ಚಿಕ್ಕಳಿರುವಾಗ ಗೊತ್ತಿಲ್ಲ. ಇಲ್ಲ, ಈಗ ಹೋಗೋದಿಲ್ಲ. ಎಲ್ಲರೂ ಮದುವೆ ಆಗಿದೆ ನಮ್ಮ ಫ್ರೆಂಡ್. ಇದು ಇಲ್ಲ, ಕರೀತಾರೆ, ಮಕ್ಕಳೆಲ್ಲ ಹೋಗ್ತಾರೆ, ನಮ್ಮ ಪಕ್ಕದ ಮನೆಯಲ್ಲೆಲ್ಲ ಹೋಗ್ತಾರೆ. ಈಗ ವ್ಯಾಪಾರ ಡಲ್ಲು. ಫಸ್ಟಿಗೆ ಚಿಕ್ಕಳಿರುವಾಗ ತುಂಬ ವ್ಯಾಪಾರ, ಈಗ ವ್ಯಾಪಾರ ಎಲ್ಲ ಡಲ್ ಆಗಿದೆ. ಈ ವರ್ಷ ಏನೋ ವ್ಯಾಪಾರ ಇಲ್ಲ. ಎಲ್ಲರಿಗೂ ಶುಭಾಶಯಗಳು ಬಕ್ರಿ ಹಬ್ಬದು. ಬಕ್ರಿ ಹಬ್ಬ ಫುಲ್ ಸಣ್ಣದಿರುವಾಗ ಈಗ ಕಮ್ಮಿ, ಆಗ ಭಾರಿ ಇದರಲ್ಲಿತ್ತು. ಈಗ ಫುಲ್ ವ್ಯಾಪಾರ ತೊಂದರೆ ಇಲ್ಲ, ಫುಲ್ ವ್ಯಾಪಾರ ಚೆನ್ನಾಗಿ ತೊಂದರೆ ಇಲ್ಲ. ದೇವರದಲ್ಲಿ ಫುಲ್ ಚೆನ್ನಾಗಿದೆ. ಸಂದೇಶ ಎಂತ ಹೇಳ್ಬೇಕು ನಾನು, ನೀವೇ ಹೇಳಿ. ಎಲ್ಲ ಒಳ್ಳೇದೇ ಅಲ್ಲ ಸಂದೇಶ. ಏನು ಎಲ್ಲ ಜನರಿಗೂ ಥ್ಯಾಂಕ್ಸ್, ಎಲ್ಲರಿಗೂ. ಹಬ್ಬ ಹೆಂಗೆ ಮಾಡೋದ್ರಿ, ಹಿರಿಯರು ಹೇಗೆ ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ಆಚರಣೆ ಮಾಡೋದು. ವ್ಯಾಪಾರ ಕಮ್ಮಿ ಹಣ, ಲಾಕ್ಡೌನ್ ಮೊದಲೇ ಇತ್ತು ವ್ಯಾಪಾರ, ಅದ್ರ ನಂತರ ಏನಿಲ್ಲ, ಫುಲ್ ಡಲ್ ಆಗಿದೆ. ಏನಂತ ಗೊತ್ತಿಲ್ಲ ರೀ, ಹಣ ಇಲ್ಲ ಜನರ ಹತ್ರ ಅಂತ ಹೇಳ್ತಾರೆ. 1 kg ತಗೊಳ್ಳೋರು ಅರ್ಧ kg ಕೊಂಡು ಹೋಗ್ತಾರೆ, ಹಣದ ಪ್ರಾಬ್ಲಮ್ ಉಂಟಂತ. ಸ್ವಲ್ಪ ಒಂದು 2% 3% ಜನರಿಂದ ಈ ವ್ಯವಸ್ಥೆ ಎಲ್ಲ ಕೆಟ್ಟು ಹೋಗ್ತಾ ಇದೆ. ಮಾಧ್ಯಮಕ್ಕೆ ನಾವು ತಿಳಿಯಪಡಿಸುವುದೇನೆಂದರೆ, ಪರಸ್ಪರ ಸಹಕಾರದೊಂದಿಗೆ ಉತ್ತಮ ಬಾಂಧವ್ಯದೊಂದಿಗೆ ಹಬ್ಬವನ್ನು ಆಚರಿಸಲು ಎಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತೇವೆ. ಮೊದಲಿಗಿಂತ ತುಂಬ ಕಮ್ಮಿ ಇದೆ ವ್ಯಾಪಾರ. ಯಾಕೆಂದರೆ ಈಗ ಆನ್ಲೈನಲ್ಲಿ ತುಂಬ ಜಾಸ್ತಿ ಬಿಸ್ನೆಸ್ ಇರ್ತದೆ. ಜನರು ಆನ್ಲೈನಲ್ಲಿ ಹೆಚ್ಚು ಕೊಂಡುಕೊಳ್ಳಲಿಕ್ಕೆ ಬಯಸ್ತಾರೆ. ಆದ್ದರಿಂದ ವ್ಯಾಪಾರದಲ್ಲಿ ತುಂಬ ಕಡಿಮೆ ವ್ಯತ್ಯಾಸ ಬಂದಿರ್ತದೆ. ಕಾರಣಗಳು ತುಂಬ ಇದೆ. ಅದರಲ್ಲಿ ಮುಖ್ಯ ಕಾರಣ ಇಲ್ಲಿಯ ವೈಷಮ್ಯ, ಜಾತಿ ತಾರತಮ್ಯ ಇಂಥದ್ದೆಲ್ಲ ನಡೀತಾ ಇದೆ. ನಮ್ಮ ಊರಿನಲ್ಲಿ ಮೊದಲು ಇರಲಿಲ್ಲ ಆ ಥರದ್ದೆಲ್ಲ, ಈಗ ತುಂಬ ವ್ಯತ್ಯಾಸ ಬಂದಿದೆ. ಅದು ಎಲ್ಲ ಸರಿಯಾಗಬೇಕು. ಎಲ್ಲರಿಗೂ ಶುಭವಾಗಲಿ. ಎಲ್ಲ ಹಬ್ಬ ಎಲ್ಲರೂ ಒಟ್ಟಿಗೆ ಸಹಕರಿಸಿ ಹಬ್ಬವನ್ನು ಮಾಡೋಣ ಎಂದು ಎಲ್ಲರಲ್ಲಿ ವಿನಂತಿಸ್ತೇವೆ. ಎಲ್ರಿಗೂ ಒಳ್ಳೆಯದಾಗಬೇಕು. ಹೊಸ ದೈವ ಕುಟುಂಬ ಅಂತ ಹೇಳ್ತಾರೆ, ಎಲ್ಲ ಒಂದೇ ಅಂತ ಹೇಳಿ. ದೇವರು ಒಬ್ಬನೇ, ಎಲ್ಲರೂ ಒಬ್ಬರೇ. ಈ ರಾಜಕೀಯವಾಗಿ ಬೇರೆ ಬೇರೆ ಇದರಲ್ಲಿ ಮಾತಾಡ್ತಾ ಇರ್ತಾರೆ. ರಾಜಕೀಯದಲ್ಲಿ ಜಾತಿ ವಿಚಾರಗಳು ಈಗ ಜಾಸ್ತಿ ಬರ್ತಾ ಉಂಟು. ಎಲ್ಲದರಲ್ಲೂ ರಿಸರ್ವೇಷನ್ಸು ಅದು ಇದು ಅಂಥೇಳಿ ಜನರ ಮನಸ್ಸನ್ನೇ ಪರಿವರ್ತನೆ ಮಾಡಿ ಇಟ್ಟಿದ್ದಾರೆ. ನೀನು ಹಿಂದೂ, ನೀನು ಕ್ರಿಶ್ಚಿಯನು, ನೀನು ಮುಸ್ಲಿಮು, ಇಲ್ಲದಿದ್ದರೆ ಯಾರಿಗೂ ಯಾರಂಥ ಭಾವನೆ ಇಲ್ಲ. ಏನೋ ವಿಷ ಬೀಜವನ್ನು ಜನರ ಮನಸ್ಸಿನಲ್ಲಿ ಹಾಕಿಬಿಟ್ಟಿದ್ದಾರೆ. ಅದು ಬೆಳೀತಾ ಉಂಟು. ಸಣ್ಣ ಮಕ್ಕಳಿಂದಲೂ ಅದು ಆ ಜೀನ್ಸಲ್ಲೇ ಬಂದುಬಿಟ್ಟಿದೆ ಈಗ. ಆದರೆ ಈಗ ವ್ಯಾಪಾರ ನೋಡಲಿಕ್ಕೆ ಹೋದ್ರೆಲ್ಲ ಮುಂಚಿನ ಹಾಗೆ ಇಲ್ಲ. ಒಂದು 10-15 ವರ್ಷ ಮುಂಚೆ ಏನು ವ್ಯಾಪಾರ ಇತ್ತು, ಅದೆಲ್ಲ ಈಗ ಅಂಥ ಪರಿಸ್ಥಿತಿ ಏನಿಲ್ಲ. ಈಗ ನೋಡಿ, ಹಬ್ಬದ ವ್ಯವಹಾರ, ನಾವು ಖಾಲಿ ಕೂತಿದ್ದೇವೆ, ಒಂದು ಕಸ್ಟಮರ್ ಇಲ್ಲ, ಏನಿಲ್ಲ. ಅದೆಲ್ಲ ವ್ಯಾಪಾರ ಎಲ್ಲ ಮುಗ್ದಿದೆ. ಉಳಿದ್ರೆ ವ್ಯಾಪಾರ, ಇಲ್ಲ ಅಂತ ಹೇಳಿದ್ರೆ ಬಂದ್ ಮಾಡಿ ಜಾಬಿಗೆ ಹೋಗೋದು, ಅಂಥ ಪರಿಸ್ಥಿತಿ ಬಂದಿದೆ ಈಗ. ಇನ್ನೇನು ಗೌರ್ಮೆಂಟ್ ಅವರು ನಡೆಸುವಂಥ ರೀತಿಗಳು, ಅದರಲ್ಲಿ ಮುಂಚಿನ ಗೌರ್ಮೆಂಟ್ ಎಲ್ಲ ಒಳ್ಳೆ ನಡೆಸ್ತಾ ಇದ್ದವು. ಹಾಗಾಗಿ ವ್ಯಾಪಾರ ವಹಿವಾಟು ಎಲ್ಲವೂ ನಡೀತಾ ಇತ್ತು. ಈಗ ಅಂಥ ಪರಿಸ್ಥಿತಿ ಇಲ್ಲ. ಈಗ ನೋಡಿದರೆ ಎಲ್ಲವೂ ಫೈನಾನ್ಷಿಯಲ್ ಪ್ರಾಬ್ಲಮ್. ಎಲ್ಲಿ ನೋಡಿದರೆ ಸಹ ಕನ್ಸ್ಟ್ರಕ್ಷನ್ ಇಲ್ಲ, ಯಾವ ಕೆಲಸವೂ ನಡೀತಾ ಇಲ್ಲ. ಫರ್ನಿಚರ್ ಕೆಲಸ ಆಗಲಿ, ಕನ್ಸ್ಟ್ರಕ್ಷನ್ ಆಗಲಿ, ಯಾವುದು ನಡೀತಾ ಇಲ್ಲ. ವರ್ಕರ್ಸ್ ಇಲ್ಲ,
ಮತ್ತು ನೋಡಿದರೆ ಇಲ್ಲಿ ಮಂಗಳೂರಲ್ಲಿ ಒಂದು ದೊಡ್ಡ ವಿಷಯ ನೋಡಿದರೆ ಕೋಮುವಾದ, ಕೋಮು ಗಲಭೆ, ಹಲ್ಲೆಗಳು, ಹತ್ಯೆಗಳು ಯಾವಾಗ ನೋಡಿದರೆ ಇದೇ ಆಯಿತು. ಅದರಲ್ಲಿ ಏನಾಗ್ತದೆ ಅಂತೇಳಿ ಒಂದು ಗಲಾಟೆ ಆಗುವಾಗ ನಮಗೆ ಮತ್ತೊಂದು ಜನರು ರಿಕವರ್ ಆಗಬೇಕು ಅಂತ ಹೇಳಿದ್ರೆ ಒಂದು 6 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳು ಹೋಗ್ತದೆ. ಹಾಗೆ ಇಲ್ಲಿ ವ್ಯಾಪಾರ ಇರುವುದಿಲ್ಲ, ಜನರಿರುವುದಿಲ್ಲ, ಯಾರು ಬರುವುದಿಲ್ಲ. ಹಾಗಾಗಿ ವ್ಯಾಪಾರ ಎಲ್ಲ ತುಂಬ ಡೌನ್. ಅದು ಒಂದು ಉಂಟು. ಮತ್ತೊಂದು ಫೈನಾನ್ಷಿಯಲಿ ಪ್ರಾಬ್ಲಮ್ ಉಂಟು. ಏನಿಲ್ಲ, ಜನರ ಹತ್ರ ಹಣ ಇಲ್ಲ, ಈಗ ಏನು ಕೆಲಸ ಇಲ್ಲ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೆದರೆ ಅದರಲ್ಲಿ ತುಂಬ ವರ್ಕರ್ಸ್ ಬರ್ತಾರೆ. ಈಗ ವರ್ಕರ್ಸ್ ಏನಾದರೂ ಪರ್ಚೇಸ್ ಮಾಡ್ತಾರೆ. ಈಗ ಅವರೂ ಇಲ್ಲ. ಇಲ್ಲಿ ಯಾರು ಬರಲಿಕ್ಕೆ ಇಂಟ್ರೆಸ್ಟ್ ಕೊಡೋದಿಲ್ಲ. ಮಂಗಳೂರಿಗೆ ಯಾರು ಬರುವುದೇ ಇಲ್ಲ. ಮಂಗಳೂರಲ್ಲಿ ಬಂದರೆ ಇಲ್ಲಿ ಯಾರು ಹೆಣವಾಗಿ ಬೀಳ್ತಾರೆ ಹೇಳಲಿಕ್ಕೆ ಆಗೋದಿಲ್ಲ. ಯಾರು ಏನಾಗ್ತದೆ, ಯಾವಾಗ ಮನೆಯಿಂದ ಬೆಳಿಗ್ಗೆ ವ್ಯಾಪಾರಕ್ಕೆ ಅಥವಾ ಕೆಲಸಕ್ಕೆ ಬಂದವನು ರಾತ್ರಿ ಮನೆಗೆ ಹೋಗ್ತಾನೆ ಇಲ್ಲ ಅಂತೇಳಿ ಧೈರ್ಯ ಇಲ್ಲ. ಹಾಗೆ ಈ ಮಂಗಳೂರಿಗೆ ಯಾರು ಬರಲಿಕ್ಕೆ ಇಂಟ್ರೆಸ್ಟೇ ಕೊಡ್ತಾ ಇಲ್ಲ. ಹಾಗಾಗಿ ಇಲ್ಲಿದ್ದು ಮಾರ್ಕೆಟ್ ಕಂಪ್ಲೀಟ್ ಬಿದ್ದು ಹೋಗಿದೆ. ಎಲ್ಲರಿಗೆ ಹಬ್ಬದ ಶುಭಾಶಯಗಳು. ಮತ್ತು ಹಾಗೆ ಎಲ್ಲರೂ ಶಾಂತಿಯಿಂದ, ಒಳ್ಳೆ ಸಹಬಾಳ್ವೆಯಿಂದ ಆರಾಮವಾಗಿ ಇರಬೇಕು. ಗಲಭೆ, ಕೋಮು ಗಲಭೆ ಇದೆಲ್ಲ ಒಳ್ಳೆಯ ವಿಷಯ ಅಲ್ಲ. ಯಾರಿಗೂ ಶೋಭೆ ಕೊಡುವಂಥದ್ದಲ್ಲ. ಯಾರನ್ನು ಹಲ್ಲೆ ಮಾಡೋದಾಗಲಿ, ಯಾರ ಮೇಲೆ ಯಾರದ್ದು ಹತ್ಯೆ ನಡೆಸೋದಾಗಲಿ, ಅಥವಾ ದ್ವೇಷ, ನಂಜು, ಮತ್ಸರ ಇದೆಲ್ಲ ಒಳ್ಳೆಯ ವಿಷಯ ಅಲ್ಲ. ಯಾರೂ ಆಗಲಿ ಒಳ್ಳೆಯಿಂದ, ಪ್ರೀತಿಯಿಂದ, ಸಹಬಾಳ್ವೆಯಿಂದ ಜಾತ್ಯತೀತರಾಗಿ ಬಾಳಬೇಕು. ನಾವು ಸಂವಿಧಾನಬದ್ಧವಾಗಿ ತ್ರಿವರ್ಣ ಧ್ವಜದ ಅಡಿಯಲ್ಲಿ, ಪ್ರಜಾಪ್ರಭುತ್ವ ಭಾರತ ಅಡಿಯಲ್ಲಿ ಎಲ್ಲರೂ ಬಾಳುವವರು. ಹಾಗೆ ನಾವು ಎಲ್ಲರೂ ಒಟ್ಟಾಗಿ ಬಾಳಿದರೆ ನಾವು ಇಂಪ್ರೂವ್ಮೆಂಟ್ ಆಗ್ತೇವೆ, ನಮ್ಮ ಮಂಗಳೂರು ಇಂಪ್ರೂವ್ಮೆಂಟ್ ಆಗ್ತದೆ, ನಮ್ಮ ರಾಜ್ಯವು ಇಂಪ್ರೂವ್ಮೆಂಟ್ ಆಗ್ತದೆ, ನಮ್ಮ ದೇಶವು ಉಳಿತದೆ. ಯಾವಾಗ ತನಕ ಈ ಗಲಭೆ, ದ್ವೇಷ, ನಂಜು, ಮತ್ಸರ ಇರ್ತದೆ ಆಗ ತನಕ ಇಡೀ ದೇಶವೇ ನಾಶ ಆಗುವಂಥ ಪರಿಸ್ಥಿತಿ ಇದು. ಇಂಥದನ್ನೆಲ್ಲ ಮುಗಿಸಬೇಕು. ಎಲ್ಲರೂ ಈ ಕೋಮು ಭಾವನೆಯಿಂದ ಹೊರಗೆ ಬರಬೇಕು. ಎಲ್ಲರೂ ಹಿಂದೂ ಮುಸ್ಲಿಂ ಎಲ್ಲರೂ ಸಹೋದರರೆಂದು ಒಳ್ಳೆಯಿಂದ ಪ್ರೀತಿಯಲ್ಲಿ ಬಾಳಬೇಕು. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.